ನೋಡು ಫಸ್ಟ್ ಆಗ್ತದೆ ಎಷ್ಟು ತಳ ನೋಡಲ್ಲಿ ನ್ಯಾಕ್ತಂಗೆ ಗೊತ್ತೈತಿ ಕೊಡಂಗಿಲ್ಲ. ಸ್ಕೂಲಿಗೆ ಹೋಗಿಲ್ಲ ನೀನ? ಸ್ಕೂಲಿಗೆ ಹಾಂ ಹೋಗ್ತಾಳು, ಇಲ್ಲೇ ಇರ್ತಾಳ. ನೀ ಯಾಕೆ ಹೋಗಂಗಿಲ್ಲ? ನೀವು ಹಿಂಗೆ ರೊಕ್ಕ ಇಸ್ಕೊಳ್ಬಿಟ್ಟ ಸ್ಕೂಲಿಗೆ ಹೋಗ್ಬೇಕು. ರೊಕ್ಕ ಇಸ್ಕೋಬಾರ್ದಂಗ ಯಾರ ಕಡೆನೂ ಬಂದಾರ ಕಡೆ. ಸಾಲಿ ಕಲಿಬೇಕಿಲ್ಲ ನೀವು ಚಲೋ ತಂಗ? ಮಮ್ಮಿ ಕಲ್ಸೋದೇ ಇಲ್ಲ? ಯಾವ್ರ ಊರಾಗದಾಳ ನಿಮ್ಮ ಮಮ್ಮಿ? ನೀ ಯಾರ ಕಡೆ ಇದ್ರೀಗ ಇಲ್ಲಿ? ಬಿಡು, ಸ್ನಾನ ಯಾಕೆ ಮಾಡಿಲ್ಲ ಹೇಳಿ? ಯಾಕೆ ಜಳಕ ಮಾಡಿಲ್ಲ? ಸ್ವಚ್ಛಂಗೆ ಜಳಕ ಮಾಡಿ ಸ್ವಚ್ಛನ ಬಟ್ಟೆ ಹಾಕೋಬೇಕಿಲ್ಲ? ನಮ್ಮ ಊರಿಗೆ ಬರ್ತಿ? ಹೆಸರೇನು ನಿಂದು? ದೀಪ. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅನ್ಕೊಂಡಿನಿ. ಇವತ್ತು ನಾನು ನಿಮ್ಮನ್ನು ಒಂದು ಪವಿತ್ರವಾದ ದೇವಸ್ಥಾನ ಮತ್ತು ಒಂದು ಸುಂದರವಾದ ಸುಪ್ರಸಿದ್ಧವಾದಂಥ ಒಂದು ಕೃಷ್ಣಾ ನದಿ ತೀರಕ್ಕಿರುವಂಥ ಒಂದು ಡ್ಯಾಮಿಗೆ ಕರ್ಕೊಂಬಂದೀನಿ. ಇದೆಲ್ಲ ಐತಂದ್ರೆ ಜಮಖಂಡಿಂದ 14 ಕಿಲೋಮೀಟರ್ ದೂರದಲ್ಲಿರುವಂಥ ಹಿಪ್ಪರಗಿ ಗ್ರಾಮದೊಳಗೈತಿ. ಇಲ್ಲಿನ ವಾತಾವರಣ ಅಂತೂ ಸಖತ್ತಾಗೈತಿ. ನೀವು ಯಾರು ಇನ್ನೂ ಬಂದಿರಲಿಲ್ಲ ಅಂದ್ರೆ ಒಮ್ಮೆ ಭೇಟಿ ಕೊಡ್ರಿ. ಇಲ್ಲಿ ಆಲ್ ಇನ್ ಒನ್ ಪ್ಯಾಕೇಜ್ ಥರ ಇರ್ತೈತಿ ನಿಮ್ಗೆ. ಯಾಕಂದ್ರೆ ನದಿ ಹರಿತಿರ್ತೈತಿ, ಇಲ್ಲೇ ದೇವಸ್ಥಾನ ಐತಿ, ಆಮೇಲೆ ಡ್ಯಾಮ್ ನೋಡಕ್ಕೂ ಅಷ್ಟು ಚಂದ ಇರ್ತೈತಿ, ಮತ್ತು ವಾತಾವರಣ ಇನ್ನೂ ಚಂದ ಇರ್ತೈತಿ. ಇಲ್ಲಿ ನಾವು ಯಾವಾಗೆಲ್ಲ ಟೈಮ್ ಸಿಕ್ಕಾಗೆಲ್ಲ ಬರ್ತೀವಿ. ಈ ದೇವಸ್ಥಾನಕ್ಕೆ ನಮ್ಮ ಫ್ಯಾಮ್ಲಿಗೆ ಭಾಳ ವರ್ಷದಿಂದ ನಮಗೆ ಸಂಬಂಧ ಐತಿ. ಇಲ್ಲಿ ಇನ್ನೊಂದು ಏನು ಬೇಜಾರತ್ತಂದ್ರೆ ನನಗೆ ಅಲ್ಲೆಲ್ಲೇ ಬಟ್ಟೆ ಬಿಟ್ಟಿರ್ತಾರಲ್ಲ ಸ್ನಾನ ಮಾಡಿ, ಆ ಥರ ಬಟ್ಟೆ ಬಿಟ್ಟು ನಮ್ಮ ಪರಿಸರ ಮಾಲಿನ್ಯ ಮಾಡೋಕಿನ ನಿಮ್ಮ ಬಟ್ಟೆ ನೀವು ಒಯ್ರಿ, ಇಲ್ಲ ಅಂದ್ರೆ ಅದಕ್ಕೊಂದು ಜಾಗ ಇರ್ತೈತಿ, ಅಲ್ಲಿ ಜಾಗಕ್ಕೆ ಹಾಕ್ರಿ ಒಂದು ಕಡೆ. ಈ ಥರ ಎಲ್ಲ ಬಿಟ್ಟು ಜಲಮಾಲಿನ್ಯ ಅಥವಾ ಪರಿಸರ ಮಾಲಿನ್ಯ ಮಾಡಿ ನಮ್ಮ ರೋಗ ಬರೋಕೆ ನಾವು ಕಾರಣಕ್ಕೀವು ಅನ್ಕೋತೀನಿ. ನಾನು ಅನ್ಕೊಳ್ಳೋಕಿನ ಅದು ಸತ್ಯನ ಐತಿ. ಅದಕ್ಕೆ ಆದಷ್ಟು ಎಲ್ಲರೂ ನಾವು ಪರಿಸರ ಕಾಪಾಡೋನು. ನಾ ಎಲ್ಲಿ ಏನು ನೋಡ್ತಿರ್ತೀನಿ ಅದನ್ನು ನಾನು ನನ್ನ ವಿಡಿಯೋದಾಗ ನಾನು ಹೇಳ್ತಿರ್ತೀನಿ. ನಾನು ನೋಡ್ರಿ ಡ್ಯಾಮ್ ಎಷ್ಟು ಚಂದ ಕಾಣುತ್ತೆ ಇಲ್ಲಿಂದನ. ಇದಕ್ಕಿನ್ನ ನೀವು ಮಳೆಗಾಲದಾಗ ಬರ್ರಿ, ಇನ್ನೂ ನೀರು ಹರಿಯುವಂಥ ಸೀನ್ ಭಾಳ ಚಂದ ಕಾಣ್ತೈತಿ ನಿಮ್ಗೆ. ಡ್ಯಾಮಿಂದ ಏನು ನೀರು ಬೀಳ್ತಿರ್ತೈತಲ್ಲ, ನೋಡೋಕೆ ಇನ್ನೂ ಸಖತ್ತಾಗಿರ್ತೈತಿ. ಪ್ರೀ ವೆಡ್ಡಿಂಗ್ ಶೂಟ್ ಆಗಲಿ, ಫೋಟೋ ಶೂಟ್ ಆಗಲಿ, ನೀವು ದೇವಸ್ಥಾನಕ್ಕೆ ಒಳ್ಳೆ ಒಂದು ಪಾಸಿಟಿವ್ ವೈಬ್ ಕೊಡುವಂಥ ದೇವಸ್ಥಾನ ನಿಮಗೆ ಬೇಕಂದ್ರೆ ನೀವು ಇಲ್ಲಿ ಬಂದು ಒಮ್ಮೆ ಭೇಟಿ ಕೊಡ್ರಿ. ನೀವು ಇಲ್ಲಿ ಬಸ್ಸಿನ ವ್ಯವಸ್ಥೆನೂ ಐತಿ. ನಾವು ಹಗಲೆಲ್ಲ ಯಾವಾಗ ಟೈಮ್ ಸಿಕ್ಕತ್ತೆ ಅವಾಗೆಲ್ಲನೂ ನಾವು ಬರ್ತಿರ್ತೀವಿ ಇಲ್ಲೇ. ಇನ್ನೊಂದು ವಿಶೇಷವಾಗಿ ನನಗೆ ಇಲ್ಲಿ ಏನು ಸಂಬಂಧ ಐತೆ ಅಂದ್ರೆ, ನನ್ನ ಜವಳ ತೆಗ್ಸಿದ್ದು ಸಂಗಮೇಶ್ವರ ದೇವಸ್ಥಾನದೊಳಗನ ಮಮ್ಮಿ ಇಲ್ಲೇ ಬಿಡ್ಕೊಂಡಿದ್ರಂತ ಇಲ್ಲೇ ತೆಗ್ಸ್ಯಾರು. ಅಂಥ ಸಂಬಂಧ ಇರುವಂಥ ನಮಗೆ ಒಂದು ಒಳ್ಳೆ ವೈಬ್ ಕೊಡುವಂಥ ದೇವಸ್ಥಾನ ಇದು. ಇಷ್ಟ ದೇವ್ರಿದ್ದು ನಮಗೆ. ಇವತ್ತಿನ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂದ್ರೆ, ವಿಡಿಯೋ ಮಾಡೋ ಐಡಿಯಾ ಯಾವುದೂ ಇರಲಿಲ್ಲ ನನಗೆ. ನಾನು ಏನೋ ಮಾಡಿದ್ರೂ ಡೀಟೇಲಾಗಿ ಆ ಜಾಗದ ಬಗ್ಗೆ ಹೇಳ್ಬೇಕು ಅನ್ಕೋತೀನಿ. ನಾನು ಇವತ್ತು ವಿಡಿಯೋ ಮಾಡೋ ಐಡಿಯಾ ಏನೂ ಇರಲಿಲ್ಲ, ಇದ್ರ ಬಗ್ಗೆ ನಾನು ಏನೂ ಸ್ಟಡಿನೂ ಮಾಡಿರಲಿಲ್ಲ. ನನಗೊಂದು ದೇವಸ್ಥಾನಕ್ಕೆ ಎಂಟರ್ ಆದ ತಕ್ಷಣ ಒಂದು ಕಣ್ಣಿಗೆ ಬಿದ್ದಂಥ ವಿಷಯ ನೋಡಿ ನಾನು ಇವತ್ತು ವಿಡಿಯೋ ಮಾಡ್ಬೇಕು ಅನ್ಕೊಂಡಿನಿ. ಏನಪ್ಪ ಅಂದ್ರೆ ಕೊನೆವರೆಗೂ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಕೈತಿ. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಹಂಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ. ಈ ಹಿಪ್ಪರಗಿ ಬ್ಯಾರೇಜ್ ನಿರ್ಮಾಣ ಮಾಡಿದ್ದರಿಂದ ಇದೊಂದು ಸುತ್ತಮುತ್ತಲಿನ ಪ್ರದೇಶದ ರೈತರಿಗೆ ಒಂದು ಜೀವನಾಡಿ ಆಗೈತಿ, ಜೀವ ನದಿ ಆಗೈತಿ. ಭಾಳಷ್ಟು ಅನುಕೂಲ ಆಗೈತಿ ಎಲ್ಲ ರೈತರಿಗೂ. ಆಮೇಲೆ ಹಸಿರಾಗಿರ್ತೈತಿ ಯಾವತ್ತೂ ಈ ಬ್ಯಾರೇಜ್ ಕಟ್ಟಿದ್ದರಿಂದ. ಹಂಗೆ ಈ ಸಂಗಮೇಶ್ವರ ದೇವಸ್ಥಾನದ ಒಂದು ಭಾಳ ಅಂದ್ರೆ ಭಾಳಷ್ಟು ಹಿಸ್ಟ್ರಿ ಐತಿ. ಅದು ನೆಕ್ಸ್ಟ್ ವಿಡಿಯೋದಾಗ ನಾನು ಇನ್ನೂ ಡೀಟೇಲಾಗಿ ಹೇಳಕ್ಕೆ ಟ್ರೈ ಮಾಡ್ತೇನೆ ನಿಮಗೆ. ಇವತ್ತು ನಾನು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದ್ರೆ, ಮುಖ್ಯವಾದದ್ದಂದ್ರೆ, ಫಸ್ಟಿಗೆ ದೇವಸ್ಥಾನಕ್ಕೆ ಎಂಟ್ರ್ ಆದ ತಕ್ಷಣ ನಾನು ಭಿಕ್ಷೆ ಬೇಡು ಮಕ್ಕಳನ್ನ ನೋಡೀನಿ. ಅದನ್ನು ನೋಡಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿನಿ. ಮೊದಲಿಗೆ ನಾನು ಏನೋ ಶಾರ್ಟ್ಸ್ ಮಾಡ್ಬೇಕಂತೇಳಿ ಸ್ವಲ್ಪ ಸೀನ್ಸ್
ತೊಗೋಬೇಕಂಥೇಳಿ ನಾನು ಹೊಳಿ ಹತ್ರ ನಾನು ನದಿ ಹತ್ರ ವಿಡಿಯೋ ತೊಗೊಂಡಿದ್ನಿ. ಇದನ್ನು ನೋಡಿದಾಗಂತೂ ಇನ್ನು ಈ ವಿಷಯದ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡಬೇಕಂಥೇಳಿ ಸ್ಟಾರ್ಟ್ ಮಾಡ್ಕೊಂಡದ್ದು. ಅದಕ್ಕೆ ಈ ಮಕ್ಕಳು ನೋಡಿ ನಂಗೆ ಭಾಳಷ್ಟು ಸಂಕಟ ಆಯ್ತು. ಯಾಕಂದ್ರೆ ಅವರು ಬಂದು ಯಾರು ಬರ್ತಾರೆ ಅವ್ರಿಗೆಲ್ಲ ಅವ್ರ ಹತ್ರ ಎಲ್ಲ ದುಡ್ಡು ಕೇಳಾಕತ್ತಿದ್ರು. ಅದ್ರೊಳಗೆ ನಮ್ಮ ಮನೆಯವರು ಪಟ್ನ ಚುರುಕ್ ಅಂದ್ಬಿಡ್ತೈತೆ ಅವ್ರದ್ದು. ಅವರು ಇನ್ನೂ ಬೇಡು ತಕ್ಷಣ ದುಡ್ಡು ಹಿಡ್ಕೊಂಡ ನಿಂತು ಬಿಡ್ತಾರೆ ಅವರು. ಅದಕ್ಕೆ ಅವ್ರು ಕೊಡಾಕತ್ತಾರಲ್ಲ ಇನ್ನು ಕೊಡ್ಲಿ ಬಿಡಿ, ನಾವು ಮಕ್ಕಳಿಗೆ ಬೇಜಾರು ಮಾಡೋದು ಬೇಡ ಅಂತ ಹೇಳಿ ಗಪ್ಪಾದ್ನಿ. ಆಮೇಲೆ ನಾನು ಏನೊಂದು ಡಿಸೈಡ್ ಮಾಡೀನಿ ಇವತ್ತಿನಿಂದ ಅಂದ್ರೆ ಮಕ್ಕಳಿಗೆ ಯಾವತ್ತೂ ನಾವು ದುಡ್ಡು ಕೊಡಬಾರ್ದು ಅಂತೇಳಿ ಡಿಸೈಡ್ ಮಾಡೀನಿ. ಪ್ರತಿಯೊಬ್ಬರು ಮಕ್ಕಳು ನೋಡಿದ ತಕ್ಷಣ ಕಳ್ಚೂರಂದ ಎಲ್ಲರೂ ಕೊಡ್ತೀವಿ. ಆದಷ್ಟು ಯಾರು ಮಕ್ಕಳಿಗೆ ದಯವಿಟ್ಟು ದುಡ್ಡು ಕೊಡಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಊಟ ಬೇಕಾ ಊಟ ಕೊಡಿಸ್ರಿ, ಇಲ್ಲಾಂದ್ರೆ ಬಟ್ಟೆ ಬೇಕಾ ಬಟ್ಟೆ ಕೊಡಿಸ್ರಿ. ಇಲ್ಲ ಇನ್ನೂ ಹೆಲ್ಪ್ ಮಾಡ್ಬೇಕಂದ್ರೆ ಎಜುಕೇಷನ್ಗೆ ಏನಾರ ಹೆಲ್ಪ್ ಮಾಡ್ಬೇಕಂದ್ರೆ ನಿಮ್ಗೆ ಎಜುಕೇಷನ್ಗೆ ಹೆಲ್ಪ್ ಮಾಡಿರಿ. ದಯವಿಟ್ಟು ಈ ಥರ ಮಕ್ಕಳಿಗೆ ಮಾತ್ರ ಭಿಕ್ಷೆ ನೀಡಿ ಸಪೋರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇದೊಂದು ಸಾಮಾಜಿಕ ಸಮಸ್ಯೆ ಆಗಿಬಿಟ್ಟೈತಿ. ಅದಕ್ಕಾಗಿ ನಾವೆಲ್ಲರೂ ಸೇರೇ ಇದಕ್ಕೆ ಸಪೋರ್ಟ್ ಮಾಡೋಣ. ಇದ್ರ ಸಪೋರ್ಟ್ ಮಾಡೋದ್ರಿಂದ ಮಕ್ಕಳಿಗೆ ಭಾಳಷ್ಟು ಹೆಲ್ಪ್ ಆಕೈತಿ. ಮಕ್ಕಳು ಅವರು ಈ ಭಿಕ್ಷುಕರ ಮಕ್ಕಳು ಪೇರೆಂಟ್ಸ್ ಏನಿರ್ತಾರಲ್ಲ ಅವ್ರಿಗೂ ಯಾರೂ ಭಿಕ್ಷೆ ಕೊಡಲಿಲ್ಲ ಅಂದ್ರೆ ಅವ್ರೂ ಮಕ್ಕಳದ್ದು ಏನಾದರೂ ಒಂದು ಸ್ವಲ್ಪ ಎಜುಕೇಷನ್ ಕೊಡಿಸ್ಬೇಕನ್ನೋಂಥದ್ರ ಅವ್ರಿಗೆ ಮೈಂಡ್ ಒಳಗೆ ಬರಲಿ ಅಂಥೇಳಿ. ಅದಕ್ಕಾಗಿ ದಯವಿಟ್ಟು ಯಾರು ಮಕ್ಕಳಿಗೆ ಭಿಕ್ಷೆ ಕೊಡಕ್ಕೆ ಹೋಗ್ಬೇಡ್ರಿ. ಆದಷ್ಟು ಬೇರೆ ಥರ ಯಾವುದಾದ್ರೂ ಸಹಾಯ ಮಾಡ್ಬೋದು. ನನ್ನ ಹಿಡ್ಕೊಂಡನ್ನು ಹೇಳ್ತೀನಿ ನಾನು ಇವತ್ತು ಇದೊಂದು ವಿಚಾರ ಸುಧಾರಣೆ ಮಾಡ್ಕೋಬೇಕಂತೇಳಿ ನಾನು ವಿಡಿಯೋ ಮಾಡಿದ್ದು. ಈ ಮಕ್ಕಳು ನೋಡಿ ಇನ್ನೊಂದು ಏನು ನನಗೆ ಸಂಕಟ ಆತಂದ್ರೆ ಕೆಟ್ಟ ಗಲೀಜು ಬಟ್ಟೆ, ಆಮೇಲೆ ತಲೆ ಒಳಗೆಲ್ಲ ಮಣ್ಣು ಅಷ್ಟು ಕ್ಲೀನ್ ಇರಲಿಲ್ಲ. ಅಟ್ಲೀಸ್ಟ್ ಅಪ್ಪ ಅಮ್ಮ ಸ್ನಾನಾರ ಮಾಡಿಸ್ಬೇಕಾಗಿತ್ತು, ಅದು ಇರಲಿಲ್ಲ ಅವತ್ತು. ಅದನ್ನು ನೋಡಿ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು. ಅವ್ರ ಕ್ಯೂಟ್ನೆಸ್, ಅವ್ರ ಜಾನ್ತನ ಎಲ್ಲ ನೋಡಿನಿ ನಾನು. ಇಂಥ ಮಕ್ಕಳನ್ನ ಹೆಂಗೆ ಭಿಕ್ಷೆ ಎತ್ತಾಗ ಕಳಿಸ್ಯಾರಪ್ಪ ಇವ್ರು, ಹೆಂಗಾರ ಮನಸ್ಸು ಬರ್ತೈತಿ ಇವ್ರಿಗೆ ಅನ್ನಿಸ್ತು ನನಗೆ ಅವತ್ತು. ಭಾಳ ಅಂದ್ರೆ ಭಾಳಷ್ಟು ಮನಸ್ಸಿಗೆ ನೋವು ಆಯ್ತು ನನಗೆ. ಅದಕ್ಕಾಗಿ ಇವತ್ತಿನ ವಿಡಿಯೋ ನಾನು ಒಂಚೂರು ವಿಷಯ ಇದನ್ನು ಕಲ್ಪಿಸ್ಬೇಕಾಗಿತ್ತು ನಿಮಗೆ. ಹಂಗೆ ನೀವು ದೇವಸ್ಥಾನ ನೋಡಾಕತ್ತೀರಿ, ಸಂಗಮೇಶ್ವರ ದೇವಸ್ಥಾನ ಭಾಳಷ್ಟು ವಿಶಾಲವಾಗಿ ಭಾಳಷ್ಟು ಇಂಪ್ರೂವ್ ಮಾಡ್ಯಾರ ಈಗಂತೂ. ಇದನ್ನು ನೀವೇನಾರ ಗರ್ಭಗುಡಿ ಒಳಗೆ ಹೋಗಿ ಒಂದು 10 ನಿಮಿಷ ಧ್ಯಾನ ಮಾಡಿರಿ, ಎಷ್ಟು ಪಾಸಿಟಿವ್ ವೈಬ್ಸ್ ಇರ್ತೈತೆ ಅಂದ್ರೆ ಅಲ್ಲೇ. ಅದನ್ನು ಅನುಭವಿಸ್ಬೇಕಷ್ಟ. ಅದನ್ನು ಹೇಳಿದ್ರೆ ಯಾರಿಗೂ ಬರಂಗಿಲ್ಲ, ನಾವು ಅನುಭವಿಸ್ಬೇಕಷ್ಟ ಅದನ್ನು. ನಾ ಎಲ್ಲಿ ಹೋದ್ರೂ ಮಕ್ಕಳು ಒಂಚೂರು ಪ್ರೀತಿಯಿಂದ ಮಾತಾಡ್ಸಿದ್ದಕ್ಕೆ ನಾನು ಹಿಂದಿಂದನ ಬರಾಕತ್ತಿದ್ರು ಅವರು. ನನ್ನ ಕೈ ಹಿಡ್ಕೊಂಡು ಅಡ್ಡಾಡಕ್ಕೆ ಸ್ಟಾರ್ಟ್ ಮಾಡಿದರು. ಅವ್ರು ನೋಡಿದ್ರೆ ಅಷ್ಟು ಗಲೀಜಾಗಿದ್ರು, ಮುಟ್ಟಬಾರ್ದವ್ರನ್ನ ಆ ಥರ ಆಗಿದ್ರು ಅವರು. ಆದ್ರೂ ನನಗೆ ಆ ಗಲೀಜು ಒಂದು ಪಕ್ಕಕ್ಕಿಟ್ಟ ಅವರು ಏನೋ ಅವ್ರ ಕ್ಯೂಟ್ನೆಸ್ ನೋಡಿ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ನನ್ನ ಕೈ ಹಿಡ್ಕೊಂಡು ಓಡಾಡಕತ್ತಿದ್ರು. ನಾವು ಒಂಚೂರು ಪ್ರೀತಿ ತೋರಿಸಿದ್ದಕ್ಕೆ ನಾವೊಂದು ಕ್ಷಣ ಅಥವಾ ಒಂದು 5 ನಿಮಿಷ ಪ್ರೀತಿ ತೋರಿಸ್ಬೋದು ಅಷ್ಟೇ. ಅವ್ರ ಪೇರೆಂಟ್ಸ್ ಭಾಳ ಅಂದ್ರೆ ಭಾಳಷ್ಟು ಕಾಳಜಿ ತೊಗೋಬೇಕು. ಅದ್ರೊಳಗೂ ಹೆಣ್ಣು ಮಕ್ಕಳು ಇವರು. ಈ ಹೆಣ್ಮಕ್ಳು ಅಂದಾಗ ಎಷ್ಟು ಕೆಟ್ಟ ಪರಿಸ್ಥಿತಿ ಇರ್ತೈತಿ ಹೊರಗೆ ಹೋದಾಗ ಗೊತ್ತೈತಿ ನಿಮ್ಗೆ. ಶಿಕ್ಷಣ ಅಂತೂ ಮೊದಲ ಸಿಗೋದಿಲ್ಲ ಈ ಮಕ್ಕಳಿಗೆ. ಆಮೇಲೆ ಎಷ್ಟು ಡೇಂಜರ್ಸ್ ಪರಿಸ್ಥಿತಿ ಒಳಗಿರ್ತೈತಿ, ಈಗೆಲ್ಲ ಎಷ್ಟು ಕಾಲ ಕೆಟ್ಟೈತಿ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಇವ್ರ ಮಕ್ಕಳ ಪೇರೆಂಟ್ಸ್ ಭಾಳ ಅಂದ್ರೆ ಭಾಳಷ್ಟು ಜವಾಬ್ದಾರಿ ತೊಗೋಬೇಕು. ದಯವಿಟ್ಟು ಮಕ್ಕಳನ್ನ ಭಿಕ್ಷೆ ಕಳಿಸ್ಬೇಡ್ರಿ. ಅಷ್ಟು ಸೇಫ್ಟಿ ಅಂತೂ ಇರೋದಿಲ್ಲ ಮಕ್ಕಳಿಗೆ. ಸೇಫ್ಟಿ ಇರೋದಿಲ್ಲಕ್ಕಿಂತ ಅವ್ರ ಜೀವನನ ನಾವು ಹಾಳು ಮಾಡಿಬಿಡ್ತೀವಿ, ಇಡೀ ಜೀವನನ. ಮಕ್ಕಳಿದ್ದಾಗ ಎಷ್ಟು ಪರಿಣಾಮ ಬೀಳ್ತೈತಿ ಮಕ್ಕಳಿಗೆ. ಭಿಕ್ಷೆ ಬೇಡ ತಿನ್ನುವಂಥ ಪರಿಣಾಮ ಬಿತ್ತಂದ್ರೆ ಯಾವತ್ತೂ ಅದ ಪರಿಣಾಮ ಬಿದ್ದುಬಿಡ್ತೈತೆ ಅವ್ರ ಫ್ಯೂಚರ್ ಮೇಲೆ. ಅದಕ್ಕೆ ಇದೊಂದು ಕಳಕಳಿ ವಿನಂತಿ ನನಗೆ, ಮಕ್ಕಳನ್ನ ದಯವಿಟ್ಟು ನೀವು ಭಿಕ್ಷೆ ಎತ್ತಿ ಆದ್ರೂ ಮಕ್ಕಳನ್ನ ಬೆಳೆಸ್ರಿ, ಆದ್ರೆ ನಿಮ್ಮ ಮಕ್ಕಳನ್ನ ಮಾತ್ರ ಭಿಕ್ಷೆ ಎತ್ತಕ್ಕೆ ಕಳ್ಸಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಮಕ್ಕಳನ್ನ ದಯವಿಟ್ಟು ಭಿಕ್ಷುಕರನ್ನಾಗಿ ಮಾಡಬೇಡ್ರಿ. ದಯವಿಟ್ಟು ಒಂದು ಒಳ್ಳೆ ಎಜುಕೇಷನ್ ಕೊಟ್ಟ ಒಳ್ಳೆ ಒಂದು ಸಮಾಜದಾಗ ನಾಗರಿಕರನ್ನಾಗಿ ಮಾಡ್ರಿ ಅಂಥೇಳಿ ನನ್ನ ಕಳಕಳಿ ವಿನಂತಿ. ಈ ವಿಡಿಯೋ ಮೂಲಕ ಹೇಳಬೇಕಾಗಿತ್ತು. ನಂಗೆ ಜಾಸ್ತಿ ಏನೂ ಮಾತಾಡೋಕೆ ಬರಲಿಲ್ಲ ಅಂದರೂ ನನಗೆ ಎಷ್ಟು ತಿಳಿತೈತಿ ಇದ್ರೊಳಗೆ ತಪ್ಪಾಗಲಿ ಸರಿಯಾಗಲಿ ನಾನು ಮಾತಾಡಿರ್ತೀನಿ. ನಾನು ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ. ನಿಮಗೆ ಒಂಚೂರು ಏನಾದರೂ ಇಷ್ಟ ಆಗಿತ್ತಂದ್ರೆ, ಯಾವ್ದಾರ ವಿಷಯ ಇದ್ರಾಗ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಇವತ್ತಿನ ವಿಡಿಯೋ ಇಷ್ಟ. ನೆಕ್ಸ್ಟ್ ವಿಡಿಯೋ ಜೋಡಿ ಬರ್ತಾನೆ ನಾನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.